ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಎಲ್ಲ 26 ಪಂಗಡಗಳಿಗೆ ಸಂಬಂಧಪಟ್ಟಂತಹ ನಾರಾಯಣಗುರುಗಳ ನಿಗಮ ಭಾಳಷ್ಟು ವರ್ಷಗಳಿಂದ ಬೇಡಿಕೆ ಇದ್ದಂತಹ ನಿಗಮವನ್ನು ಕರ್ನಾಟಕದ ಮುಖ್ಯಮಂತ್ರಿ ಏನು ಅದಕ್ಕೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಕೊಟ್ಟು ಇವತ್ತು ಅದನ್ನು ಘೋಷಿಸಿದ್ದಾರೆ. ನಾನು 3 ತಿಂಗಳು 15 ದಿನ 3.5 ತಿಂಗಳು ಆಯಿತು ಚಾರ್ಜ್ ತಗೊಂಡು ಘೋಷಣೆ ಮಾಡಿ ಸುಮಾರು 8 ತಿಂಗಳು ಆಗಿದೆ. ಇದಕ್ಕೆ ನನ್ನನ್ನೇ ಘೋಷಣೆ ಮಾಡಲಿಕ್ಕೆ ಕಾರಣಕರ್ತರು ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರು, ಹಾಗೆ ಡಿ.ಕೆ. ಹರಿಪ್ರಸಾದ್ರವರು, ಹಾಗೆ ಮಧು ಬಂಗಾರಪ್ಪನವರು, ವಿನಯ್ ಕುಮಾರ್ ಪರಕೆಯವರು, ಹಾಗೂ ಮಂಜುನಾಥ್ ಭಂಡಾರಿಯವರು, ಹಾಗೆ ನಮ್ಮೆಲ್ಲ ಕಾಂಗ್ರೆಸ್ಸಿನ ನಾಯಕರು ಪದ್ಮರಾಜ್ರವರು, ಹಾಗೆ ಜಿಲ್ಲೆಯ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಕೊಡಾವೂರವರು ಮತ್ತು ಎಲ್ಲ ಜಿಲ್ಲೆಯ ನಾಯಕರ ಒಂದು ಬೆಂಬಲದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದವನು. ಆ ಒಂದು ನೆಲೆಯಲ್ಲಿ ಮತ್ತು ನಮ್ಮ 26 ಪಂಗಡಗಳ ಕಟ್ಟಕಡೆಯ ಜನರಿಗೆ ಸೇವೆ ಕೊಡುವಂಥ ಒಂದು ದೃಷ್ಟಿಯಲ್ಲಿ ನಾನು ನಮ್ಮ ಸಮಾಜದ ನಿಗಮದ ಅಧ್ಯಕ್ಷನಾಗಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಹಾಗೆ ಸಿದ್ದರಾಮಯ್ಯನವರು, ಹಾಗೆ ಡಿ.ಕೆ.ಶಿ ಅವರು, ಮತ್ತೊಮ್ಮೆ ಡಿ.ಕೆ. ಹರಿಪ್ರಸಾದ್ ಸಾಹೇಬರು ಮತ್ತು ವೀರಪ್ಪ ಮೊಯ್ಲಿ ಅವರು, ಮಧು ಬಂಗಾರಪ್ಪನನ್ನು ನೆನೆಸಿಕೊಂಡು ಇವತ್ತು ನಿಗಮದ ಮೂಲಕ ನಾವು ಈಗಾಗಲೇ ಇರುವಂಥ 10 ಕೋಟಿ ರೂಪಾಯಿಯನ್ನು ನಾವು ಅರಿವು ಕಾರ್ಯಕ್ರಮಕ್ಕೆ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು 4 ಕೋಟಿಯಷ್ಟು ಅರಿವು ಕಾರ್ಯಕ್ರಮಕ್ಕೆ ಇಟ್ಟಿದ್ದೇವೆ. ಹಾಗೆ ಗಂಗಾ ಕಲ್ಯಾಣ ಯೋಜನೆ, ಹಾಗೆಯೇ ನಮ್ಮ ಸಮಾಜಕ್ಕೆ ಏನು ಮೊತ್ತೆದಾರ ಕುಟುಂಬಗಳು ಮೊತ್ತೆದಾರ ನಿಷೇಧ ಹೇರಿರುವುದರಿಂದ ಅವರಿಗೆ ಉದ್ಯೋಗವನ್ನು ಅರಸಲಿಕ್ಕೆ ಈಗ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ಮೌಲ್ಯವರ್ಧಿತ ಪೇಯ ಹಾಗೂ ಅದರ ಕೌಂಟರ್ಗಳನ್ನು ಒಂದು ತೆರೆಯುವಂಥ ಈಗ ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಜಿಲ್ಲೆಯಲ್ಲಿ 3 ಜಿಲ್ಲೆಗಳಿಗೆ ನಾವು ಅದನ್ನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಅದಕ್ಕೆ ಈಗಾಗಲೇ 1.5 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಿದ್ದೇವೆ. ಅದೇ ರೀತಿ ಹೌದು, 1.5 ಕೋಟಿ ಮುತ್ತೆದಾರ ಕುಟುಂಬಗಳಿಗೆ ಅವರಿಗೆ ಉದ್ಯೋಗ ಕೊಡಲಿಕ್ಕೆ ಮುತ್ತೆದಾರ ಕುಟುಂಬಗಳಿಗೆ ಅವರ ಏನು ನಿರುದ್ಯೋಗಿಗಳಿದ್ದಾರೆ, ಶಿಕ್ಷಣ ಪಡೆದು ನಿರುದ್ಯೋಗಿಗಳಿದ್ದಾರೆ, ಅವರಿಗೆ 5 ಲಕ್ಷ ರೂಪಾಯಿ. ಹೌದು, ಅದು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ತಗೊಳ್ತಾ ಇದ್ದೇವೆ. ಅದು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ. ಅದನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಿರುವುದರಿಂದ ನಾವು ಅದು ಮತ್ತೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಣೆ ಆಗಲಿಕ್ಕೆ ಅದಕ್ಕೆ ಹಣವನ್ನು ನಿಗದಿಪಡಿಸಿ ಪೈಲಟ್ ಪ್ರಾಜೆಕ್ಟ್ಗೆ 1.5 ಕೋಟಿ ರೂಪಾಯಿ ಹೌದು ಇಟ್ಟಿದ್ದೇವೆ. ಗಂಗಾ ಕಲ್ಯಾಣ ಯೋಜನೆಗೆ 2.5 ಕೋಟಿ, ಹಾಗೆ ಇನ್ನಷ್ಟು ಏನು ಆರೋಗ್ಯ ಮತ್ತು ಇನ್ನಿತರ ಕಾರ್ಯಕ್ರಮ, ಸ್ವಾವಲಂಬನೆ ಹೌದು, ನಿರುದ್ಯೋಗಿಗಳಿಗೆ ಉದ್ಯೋಗ ಮಾಡಲಿಕ್ಕೆ ಈಗಾಗಲೇ ದೇವರಾಜ ಅರಸು ನಿಗಮದ ಹಿಂದಿನ ಅವಧಿಯಲ್ಲಿ 1 ಲಕ್ಷ ಇತ್ತು. ಅದನ್ನು ಈಗ ನಾವು 2 ಲಕ್ಷಕ್ಕೆ ನಿರುದ್ಯೋಗಿಗಳಿಗೆ ಉದ್ಯೋಗ ಮಾಡಲಿಕ್ಕೆ ನೇರ ಸಾಲ. ಹೌದು, ನೇರ ಸಾಲ 35 ಇತ್ತು, ಆಮೇಲೆ 75 ಆಯ್ತು. ಹೌದು, ಈಗ ಸಬ್ಸಿಡಿ ಸಮೇತ ನೇರ ಸಾಲ. ಹೌದು. ನಿಮ್ಮ ಗಂಗಾ ಕಲ್ಯಾಣ ಯೋಜನೆ ಯಾವ ಜಿಲ್ಲೆಗೆ ಜಾಸ್ತಿ? ಅಲ್ಲ, ನಾವು ಇಡೀ ಕರ್ನಾಟಕದ 31 ಜಿಲ್ಲೆಗಳಿಗೆ ಅನ್ವಯಿಸುವ ಹಾಗೆ ನಾವು ಅದರಲ್ಲಿ ಯಾರು ಕಟ್ಟಕಡೆಯವರಿದ್ದಾರೆ ಅವರಿಗೆ ಅನ್ವಯಿಸ್ತಾರೆ. ಮೂರ್ತಿದಾರರು ಅಂದ್ರೆ ಸರಾಯಿ ಅಲ್ಲ, ಮೂರ್ತಿದಾರರು ಅಂದ್ರೆ ಯಾರು ಟಾಡಿ ಏನು ಇದೆ, ಇದು ಈಚಲ ಮರದಿಂದ ಏನು ಇದು ತೆಗಿತಾರೆ ಅವರಿಗೆ, ಅವರ ಕುಟುಂಬಗಳಿಗೆ, ಬಡ ಕುಟುಂಬಗಳಿಗೆ ಅದರಲ್ಲಿ 5 ಲಕ್ಷ ರೂಪಾಯಿಯ 4% ಬಡ್ಡಿಯಲ್ಲಿ ನಾವು ಕೊಡ್ತಾ ಇದ್ದೇವೆ, ಸಬ್ಸಿಡಿ ಸಮೇತ. ಬಂದ್ ಮಾಡಿದ್ರಿಂದ ಈಗ ಇಲ್ಲಿ 3 ಜಿಲ್ಲೆಗಳಲ್ಲಿ ಸೇಂದಿ ಮಾರಾಟಕ್ಕಿದೆ. ಹೌದು, ಅದಕ್ಕೆ ಪೂರಕವಾಗಿ ಅದನ್ನು ಇವತ್ತು ಕಲ್ಪರಸ ಅಥವಾ ನೀರ ಅಂತ ಕೌಂಟರ್ಗಳು, ನಂದಿನಿ ಅಂತ ಕೌಂಟರ್ಗಳಿದ್ದಲ್ಲ ಅಂತ ಅದರಲ್ಲಿ ಮಾರಿಕೊಂಡು ಒಲೆ ಬೆಲ್ಲ ಅದನ್ನು ಅವರಿಗೆ ಅದರಲ್ಲಿ 50% ಮಹಿಳೆಯರಿಗೆ ಸಬ್ಸಿಡಿ. ಯಾವುದೇ ಅದಕ್ಕೆ ಅದು ಇನ್ನು ಸರ್ಕಾರ ನಿಗದಿಪಡಿಸ್ತದೆ. ಏನು ನಿಗಮದಿಂದ ಅದಕ್ಕೆ ಏನು ಎಷ್ಟು ಸಬ್ಸಿಡಿ
ಮತ್ತು ಎಷ್ಟು ಬಡ್ಡಿ 4%, ಸಬ್ಸಿಡಿ ಎಷ್ಟು ಈಗ ಅಂತ. ಫಲಾನುಭವಿಗಳು ಮತ್ತು ಅವರು ಬೇರೆ ಅವರು ಅದಕ್ಕೆ ಜಾಗ ಖರೀದಿಯ ಅಥವಾ ಶಾಪ್ ಖರೀದಿಗೆ ಅವರು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಹಾಗೆ ಇದು ಆಮೇಲೆ ವೆಹಿಕಲ್ ಮೊನ್ನೆ ಕೂಡ ಭಾಳ ಹಿಂದುಳಿದ ಮೊನ್ನೆ ಕೂಡ ವೆಹಿಕಲ್ಗಳನ್ನು ಸಾರಥಿ ಅದು ಈಗ ಮುಂದಿನ ದಿನಗಳಲ್ಲಿ ಈಗ ನಾವು ಈಗ ಇದ್ದದ್ದನ್ನು ಈಗ 10 ಕೋಟಿಯನ್ನು ನಾವು ಬಜೆಟ್ ಮಾಡಿ ಕಳಿಸಿದ್ದೇವೆ. ಈಗ ನೀವು ತಮ್ಮ ಗಮನಕ್ಕೆ ಉಂಟು, ನಮ್ಮ ಸರ್ಕಾರದವರು ಹೇಳ್ತಾರೆ ನೀವು ಖರ್ಚು ಮಾಡಿ ಬನ್ನಿ. ನಾವು ಈಗಾಗಲೇ ಅದಕ್ಕೆ ಖರ್ಚು ಮಾಡಲಿಕ್ಕೆ ಮೊನ್ನೆ MD ಅವರ ಮೂಲಕ ನಾವು ಬಜೆಟ್ ಯೋಜನೆ ಮಾಡಿದ್ದೇವೆ. ಅದಕ್ಕೆ ಮಾರ್ಗಸೂಚಿ ಕಾರ್ಯಕ್ರಮಗಳನ್ನು ಅವ್ರು ಇನ್ನು ಮಾಡಬೇಕು. ಮತ್ತು ನಮ್ಮ ಉದ್ದೇಶ ಕೇವಲ ಉದ್ಯೋಗ ಕೊಡುವುದು ಮತ್ತು ಆರ್ಥಿಕವಾಗಿ ಅವರನ್ನು ಉನ್ನತಿಗೆ ಮಾಡುವುದು. ಏನು ನಾರಾಯಣ ಗುರುಗಳ ಸಂದೇಶ ಇದೆ, ಆ ಸಂದೇಶದ ಅಡಿಯಲ್ಲಿ ಮಾನವೀಯತೆ ನೆಲೆಯಲ್ಲಿ ಎಲ್ಲ ಸಮಾಜದವರೊಟ್ಟಿಗೆ ಆಗಿ ಬಾಳುವುದು, ಹೆಜ್ಜೆ ಹಾಕುವುದು. ಇತರ ಮುಂದುವರಿದ ಸಮಾಜಗಳಿಗೆ ಒಂದಿಗೆ ನಾವು ಸಹ ಹೆಜ್ಜೆ ಹಾಕುವುದು. ಈಗ ಉತ್ತರ ಕನ್ನಡ ಭಾಗದಲ್ಲಿ ಬಹಳ ಹಿಂದುಳಿದ ನಮ್ಮ ವರ್ಗ ಇದೆ, ಅಂಥವರಿಗೆ ಹೆಚ್ಚು ಆದ್ಯತೆ ಹೋಗ್ತದೆ. ಅವು ಇಡೀ ಕರ್ನಾಟಕದಲ್ಲಿ ತಗೊಳ್ಳುವ. ಹೌದು. ಇದಕ್ಕೆ ನಮ್ಮ ಸರ್ಕಾರವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದೆ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ. ಆದರೆ ಈ ನಿಗಮದ ಮೂಲಕ ಇವತ್ತು ಬಹಳಷ್ಟು ನಿಗಮಗಳನ್ನು ಘೋಷಣೆ ಮಾಡಿದ್ದಾರೆ. ಅದರ ಮೂಲಕ ನಾವು ನಮ್ಮ ಸಮಾಜವನ್ನು ಉನ್ನತಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾರಾಯಣ ಗುರುಗಳ ಒಂದು ನಿಗಮದ ಮೂಲಕ ನಾವು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದಕ್ಕೆ ನಮಗೆ ಅನುದಾನದ ಅವಶ್ಯಕತೆ ಇದೆ. ಅಲ್ಲ, 10 ಕೋಟಿ ಅಲ್ಲ, ನಮಗೆ ಈಗಿನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನು ಮಾಡುವಾಗ ಎಜುಕೇಷನ್ಗೆ ಹೆಚ್ಚು ಮುತುವರ್ಜಿ ಕೊಡುವುದರಿಂದ ನಮಗೆ ಎಷ್ಟು ಹಣ ಕೊಟ್ಟು ನಾವು ಈಗ ಇದರಲ್ಲಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ 4-5 ಜನರಿಗೆ ಫಲಾನುಭವಿಗಳಿಗೆ ಕೊಡಲಿಕ್ಕಾಗತ್ತೆ. ಹೆಚ್ಚು ಫಲಾನುಭವಿಗಳನ್ನ ಆಯ್ಕೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಹೆಚ್ಚು ಹಣ ಇದ್ದರೆ ಮಾತ್ರ ಕೊಡಲಿಕ್ಕಾಗ್ತದೆ. ಹಾಗೆ ಅದಕ್ಕೆ ಸರ್ಕಾರ ಮೊನ್ನೆ ಮನವಿ ಕೊಟ್ಟಿದ್ದೇನೆ. ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಖಂಡಿತವಾಗಿ ಅವರು ಸ್ಪಂದನೆ ಕೊಡ್ತಾರೆ. ಹಾಗೆ ನಮ್ಮ ಎಲ್ಲ ನಾಯಕರು ಸ್ಪಂದನೆ ಕೊಡ್ತಾರೆ. ನಮ್ಮ ಏನು ನಾರಾಯಣ ಗುರುಗಳ ಏನು ಸಂದೇಶದ ಅಡಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ನಾವು ಎಲ್ಲ 26 ಪಂಗಡಗಳು ಸೇರಿ ಒಂದೇ ಮನಸ್ಸಿನಿಂದ ಎಲ್ಲರ ಆಶೀರ್ವಾದದೊಂದಿಗೆ ಎಲ್ಲರ ಸಲಹೆಗಳನ್ನು ಪಡೆದು ನಾನು ಪ್ರಾಮಾಣಿಕವಾಗಿ ಏನು ನಾರಾಯಣ ಗುರುಗಳು ಮತ್ತು ಕೋಟಿ ಚೆನ್ನಯ್ಯರು ಹಾಗೆ ಸೋಲೂರು ಮಠದ ದೇವಿಯ ಹಾಗೆ ಹೌದು ಎಲ್ಲ ಸಮಾಜದವರ ಹಿತಾಸಕ್ತಿಗಾಗಿ ನಾನು ಕೆಲಸ ಮಾಡ್ತೇನೆ.